ಆಧುನಿಕ ವೈದ್ಯಕೀಯ ಜಗತ್ತು ಎಷ್ಟೇ ಮುಂದುವರೆದಿದ್ರೂ ಇಂದಿಗೂ ಕೆಲವು ಸಾಂಪ್ರದಾಯಿಕ ಗಿಡಮೂಲಿಕೆ ಪದ್ಧತಿಗಳು ಮತ್ತು ನಾಟಿ ವೈದ್ಯರು ಜನರ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ. ಅಂತಹವರಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದೊಡ್ಡಲತ್ತೂರು ಗ್ರಾಮದ ನಾಟಿ ವೈದ್ಯರಾದ ಬೆಟ್ಟದ ಶಂಕರಪ್ಪ ಪ್ರಮುಖರಾಗಿದ್ದಾರೆ. ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗದ ನೂರಾರು ದಂಪತಿಗಳಿಗೆ ಇವರು ತಮ್ಮ ಸಾಂಪ್ರದಾಯಿಕ ಗಿಡಮೂಲಿಕೆ ಔಷಧಿಗಳ ಮೂಲಕ ಸಂತಾನ ಭಾಗ್ಯ ಕರುಣಿಸುತ್ತಿದ್ದಾರೆ ಎಂಬ ನಂಬಿಕೆ ರಾಜ್ಯಾದ್ಯಂತ ಹರಡಿದ್ದು, ಇವರ ಬಳಿಗೆ ಪ್ರತಿದಿನ ನೂರಾರು ಜನರು ಆಗಮಿಸುತ್ತಾರೆ. ಅಪಾರ ನಂಬಿಕೆ, ಸಾಂಪ್ರದಾಯಿಕ ಗಿಡಮೂಲಿಕೆ ಚಿಕಿತ್ಸೆ. ದೊಡ್ಡಲತ್ತೂರು ಗ್ರಾಮದಲ್ಲಿ ವಾಸಿಯಾಗಿರುವ ಬೆಟ್ಟದ ಶಂಕರಪ್ಪ ಅವರು ಯಾವುದೇ ಪ್ರಚಾರ ಬಯಸದೆ ಪ್ರಕೃತಿಯಲ್ಲಿ ಸಿಗುವ ಅಪರೂಪದ ಗಿಡಮೂಲಿಕೆಯನ್ನ ಬಳಸಿ ಔಷಧ ಸಿದ್ಧಪಡಿಸುತ್ತಾರೆ. ವೈದ್ಯಕೀಯ ಚಿಕಿತ್ಸೆಗಳನ್ನ ಪಡೆದು ಫಲಿತಾಂಶ ಕಾಣದ ದಂಪತಿಗಳು ಕೊನೆಯ ಭರವಸೆಯಾಗಿ ಇವರ ಬಳಿ ಬರ್ತಾರೆ. ಶಂಕರಪ್ಪ ಅವರು ನೀಡುವ ನಾಟಿ ಔಷಧಿ ಮತ್ತು ಅವರ ಮೇಲಿರುವ ಅಪಾರ ನಂಬಿಕೆಯಿಂದಾಗಿ ತಮಗೆ ಮಕ್ಕಳಾಗಿವೆ ಎಂದು ನೂರಾರು ಕುಟುಂಬಗಳು ಧನ್ಯತಾ ಭಾವ ವ್ಯಕ್ತಪಡಿಸಿವೆ. ರಾಜ್ಯಾದ್ಯಂತ ಹರಡಿದ ಖ್ಯಾತಿ ಕೇವಲ ಚಾಮರಾಜನಗರ ಜಿಲ್ಲೆಯಷ್ಟೇ ಅಲ್ಲದೆ ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೂ ನೆರೆಯ ತಮಿಳುನಾಡಿನಿಂದಲೂ ದಂಪತಿಗಳು ದೊಡ್ಡಲತ್ತೂರು ಗ್ರಾಮಕ್ಕೆ ಬರ್ತಾರೆ. ಇಲ್ಲಿಗೆ ಬರುವ ಜನರಿಗೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ಅತ್ಯಂತ ಸರಳವಾಗಿ ಮತ್ತು ನಂಬಿಕೆಯ ಆಧಾರದ ಮೇಲೆ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಾಗುತ್ತದೆ. ವರದಿ ಹನೂರು ವೆಂಕಟೇಶ್.